ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಡೀಟೇಲ್ಸ್ ಇದು. ಸ್ಥಳದಲ್ಲಿ ಇನ್ನೂ ಕೂಡ ವಿವಿಧ ತಂಡಗಳು ಪರಿಶೀಲನೆಯನ್ನ ನಡೆಸ್ತಾ ಇವೆ. ಎಫ್ಎಸ್ಎಲ್, ಎನ್ಐಎ ಟೀಮ್ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಅಧಿಕಾರಿಗಳನ್ನ ಗಮನಿಸಿದ್ರಿ. ಕೇವಲ ಆ ಕೆಫೆ ಒಳಗಡೆ ಅಥವಾ ಕೆಫೆ ಹೊರಭಾಗದಲ್ಲಿ ಮಾತ್ರವಲ್ಲ, ಒಂದ್ ಸ್ವಲ್ಪ ದೂರ ರಸ್ತೆಯಲ್ಲೂ ಕೂಡ ಅವರು ಪರಿಶೀಲನೆಯನ್ನ ನಡೆಸ್ತಾ ಇದ್ರು. ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿ ಸ್ಥಳದಲ್ಲಿತ್ತು. ಅಂದ್ರೆ ಆ ವ್ಯಕ್ತಿ ಪದೇ ಪದೇ ಅಲ್ಲಿ ಹೋಗಿದ್ನ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಚಂದ್ರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರು, ಕೇವಲ ಆ ರಾಮೇಶ್ವರಂ ಕೆಫೆ ಒಳಭಾಗದಲ್ಲಿ ಅಥವಾ ಹೊರಭಾಗದಲ್ಲಿ ಮಾತ್ರವಲ್ಲ, ರಸ್ತೆಯಲ್ಲೂ ಕೂಡ ಪೊಲೀಸರು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಸಾಗ್ತಾ ಇದೆ ಪರಿಶೀಲನೆ? ಖಂಡಿತವಾಗಿಯೂ ಸಭಾ, ಏನು ಈ ಒಂದು ಪ್ರಕರಣವನ್ನ ಬೇಸಿಕ್ ಇಂದ ಈಗ ತೆಗೆದುಕೊಂಡಿರುವಂತಹದ್ದು. ಮೊದಲನೇದಾಗಿ ಆರೋಪಿ ಯಾವ ಕಡೆಯಿಂದ ಎಂಟ್ರಿ ಆಗಿದ್ದಾನೆ ಮತ್ತೆ ಎಲ್ಲಿ ಆತ ಸುತ್ತಾಡಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು, ಐಬಿ ಅಧಿಕಾರಿಗಳು ಜೊತೆಗೆ ನಮ್ಮ ರಾಜ್ಯ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇರುವಂತದ್ದು, ಪರಿಶೀಲನೆ ಮಾಡ್ತಾ ಇರುವಂತಹದ್ದು. ಇಡೀ ರಾಮೇಶ್ವರಂ ಕೆಫೆ ಏನಿದೆ, ಈ ಎಂಟೈರ್ ಕೆಫೆಯನ್ನ ಈಗಾಗಲೇ ಒಂದು ನಾಕಾಬಂದಿ ರೀತಿಯಲ್ಲಿ ಬಂಧಿಸಿ ಅದಾದ ನಂತರ ಪ್ರತಿ ಇಂಚಿಂಚನ್ನು ಕೂಡ ಜಾಲಾಡ್ತಾ ಇರುವಂತಹದ್ದು. ಆರೋಪಿ ಎಲ್ಲೆಲ್ಲ ಸುತ್ತಾಡಿದ್ದಾನೆ, ಜೊತೆಗೆ ಆತ ತಂದಿದ್ದಂತ ಬ್ಯಾಗ್ ಎಲ್ಲೆಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ, ಮತ್ತೆ ಆ ಒಂದು ಪ್ರದೇಶದಲ್ಲಿ ಏನು ಸ್ಫೋಟಕ ಆದ ನಂತರ ಒಂದು ಕೆಮಿಕಲ್ ರಿಲೀಸ್ ಆಗಿದೆ ಅಥವಾ ಒಂದು ಬೂದಿ ರಿಲೀಸ್ ಆಗಿದೆ, ಆ ಒಂದು ಸ್ಮೆಲ್ ಅನ್ನ ಡಾಗ್ ಸ್ಕ್ವಾಡ್ಗೆ ಏನು ಮೂಸ್ ನೋಡಿಸಿ ಅದಾದ ನಂತರ ಇಡೀ ಒಂದು ಕೆಫೆ ಸುತ್ತ ಅದನ್ನ ರೌಂಡ್ ಹಾಕ್ಸಿರುವಂತಹದ್ದು. ಇನ್ನು ಜೊತೆಗೆ ಸಣ್ಣ ಸಣ್ಣ ಮೊಳೆ ಅಥವಾ ಒಂದು ಗಾಜಿನ ಪೀಸ್ ಆಗಿರ್ಬೋದು ಅಥವಾ ನಟ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ವಸ್ತುಗಳನ್ನ ಬಳಸಿದ್ದಾನೆ. ಈ ಒಂದು ಬ್ಲಾಸ್ಟ್ ಆದ ನಂತರ ಸಮಯದಲ್ಲಿ ಎಲ್ಲೆಲ್ಲೆಲ್ಲ ಈ ಒಂದು ಸ್ಫೋಟಕ ಆದ ನಂತರ ಬಿದ್ದಿದ್ದಾವೆ ಅನ್ನುವಂತಹದ್ದನ್ನ ತುಂಬಾ ನೀಟಾಗಿ ಇಂಚನ್ನ ಕೂಡ ಜಾಲಾಡ್ತಾ ಇರುವಂತಹದ್ದು. ಇನ್ನು ಸದ್ಯಕ್ಕೆ ನಾನು ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ಇಡೀ ಎಂಟೈರ್ ರಾಮೇಶ್ವರ ಕೆಫೆ ಏನಿದೆ, ಆ ಒಂದು ಕೆಫೆಯನ್ನ ಏನು ಮುಟ್ಟುಗೋಲ ರೀತಿಯಲ್ಲಿ ಮಾಡ್ಕೊಂಡಿರುವಂತಹದ್ದು. ಯಾವುದೇ ರೀತಿಯಾದಂತಹ ಒಂದು ಇಂಚನ್ನು ಬಿಡದೆ ಪ್ರತಿಯೊಂದು ಕಪ್ಪು, ಕಾಫಿ ಕಪ್ ಆಗಿರ್ಬೋದು ಅಥವಾ ತಟ್ಟೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗ ಅನಲೈಸ್ ಮಾಡಿರುವಂತಹದ್ದು. ಇನ್ನೂ ಕೂಡ NSD ಏನು ತಂಡ ಇದೆ, NSD ತಂಡ ಜೊತೆಗೆ IB ತಂಡ ಏನಿದೆ, ಈ ಎರಡೂ ಕೂಡ ಪ್ರತ್ಯೇಕವಾಗಿ ಅವರವರ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಯಾವುದೇ ರೀತಿಯಾದಂತಹ ಇಂಟರ್ಲಿಂಕ್ ಅನ್ನ ಪಡ್ಕೊಳ್ಳದೆ ಒಂದು ಅವರವರ ಪ್ರತ್ಯೇಕವಾಗಿ ಒಂದು FSL ರಿಪೋರ್ಟ್ ಆಗಿರ್ಬೋದು ಅಥವಾ ತನಿಖಾ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಳ್ತಾ ಇರುವಂತಹದ್ದು. ಮುಖ್ಯವಾಗಿ ಸ್ಫೋಟವಾಗಿರುವಂತಹ ಸ್ಥಳದಲ್ಲಿ ಏನಿದೆ, ಆ ಒಂದು ಸ್ಫೋಟವಾಗಿರುವಂತಹ ಸ್ಥಳದಲ್ಲಿ ಸಿಕ್ಕಂತಹ ಕೆಮಿಕಲ್ ಆಗಿರ್ಬೋದು ಅಥವಾ ನಟ್ಟು ಅಥವಾ ಸ್ಕ್ರೂ ಜೊತೆಗೆ ಗಾಜಿನ ಪೀಸ್ಗಳನ್ನು ಕೂಡ ಬಳಸಿರುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಈಗಾಗಲೇ ಯಾವೆಲ್ಲ ಕೆಮಿಕಲ್ಗಳನ್ನ ಅಲ್ಲಿ ಬಳಸಲಾಗಿದೆ, ಜೊತೆಗೆ ಯಾವ ಕೆಮಿಕಲ್ಗಳನ್ನ ಎಲ್ಲಿಂದ ಪರ್ಚೇಸ್ ಮಾಡಿಕೊಂಡು ಬಂದಿರಬಹುದು, ಜೊತೆಗೆ ಈ ಹಿಂದೆ ನಡೆದಂತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಕೆಮಿಕಲ್ಗಳನ್ನ ಬಳಸಲಾಗಿತ್ತಾ ಅನ್ನುವಂತಹದ್ದನ್ನು ಕೂಡ ಈಗ ತಾಳೆ ಹಾಕಿ ನೋಡ್ತಾ ಇದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಸ್ಥಳದಲ್ಲೇ ಒಂದು ರೀತಿಯಲ್ಲಿ ಲ್ಯಾಬ್ ಅನ್ನ ಮಾಡಿಕೊಂಡು ಜೊತೆಗೆ ಸ್ಥಳದಲ್ಲಿ FSL ಒಂದು ಏನ್ ವ್ಯಾನ್ ಇರುತ್ತೆ, ಆ ಒಂದು ವ್ಯಾನ್ ಕೂಡ ಈಗ ಸದ್ಯಕ್ಕೆ ಬಂದು ಅಲ್ಲಿ ಒಂದು ತನಿಖೆಯನ್ನು ನಡೆಸ್ತಾ ಇರುವಂತಹದ್ದು. ಸೋಕೋ ಟೀಮ್ ಪ್ರೈಮರಿ ರಿಪೋರ್ಟ್ ಅನ್ನ ಕೂಡ ಸದ್ಯಕ್ಕೆ ನೀಡಿರುವಂತಹದ್ದು. ಕೆಮಿಕಲ್ ಏನು ಬ್ಲಾಸ್ಟ್ ಆದ ನಂತರ ಹೊಗೆ ಏನು ಅದ್ರ ವೈಟ್ ಆಗಿ ಬಂದ್ರೆ ಆ ಒಂದು ಹೊಗೆ ಆರ್ಗ್ಯಾನಿಕ್ ಬ್ಲಾಸ್ಟ್ ಆಗಿರೋದಿಲ್ಲ, ಕೆಮಿಕಲ್ ಬ್ಲಾಸ್ಟ್ ಆಗಿರುತ್ತೆ, ಅದು ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಈಗ ಒಂದು ಸೋಕೋ ಟೀಮ್ ರಿಪೋರ್ಟ್ ಅನ್ನ ನೀಡಿದೆ. ಆದ್ರೆ FSL ಈಗ ಆ ಒಂದು ಏನು ಕೆಮಿಕಲ್ ಬ್ಲಾಸ್ಟ್ ಆದ ನಂತರ ಅವಶೇಷಗಳೇನಿದಾವೆ ಆ ಅವಶೇಷಗಳನ್ನ ಯೂಸ್ ಮಾಡಿ ಈಗ ಯಾವೆಲ್ಲ ಕೆಮಿಕಲ್ಗಳು ಆ ಒಂದು ಬ್ಲಾಸ್ಟ್ ನಲ್ಲಿ ಯೂಸ್ ಮಾಡಲಾಗಿದೆ ಅನ್ನುವಂತರ ಬಗ್ಗೆ ಈಗಾಗಲೇ ಲ್ಯಾಬ್ ನಲ್ಲಿ ತನಿಖೆ ನಡೀತಾ ಇರುವಂತಹದ್ದು. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.